ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೋಭಾ. ನಾನು ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ವಿಶೇಷ ಶಿಕ್ಷಣ ವಿಭಾಗದಲ್ಲಿ ವಿಶೇಷ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಂದು ನಾನು ಆಟಿಸಮ್ ಅಂದರೆ ತಂತನತೆ ಇರುವಂತಹ ಮಕ್ಕಳನ್ನು ತರಗತಿಯಲ್ಲಿ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅಂದರೆ ಆಟಿಸಮ್ ಇರುವಂತಹ ಮಕ್ಕಳ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅನ್ನೋಂಥದ್ದು. ನಿಮಗೆಲ್ಲ ಗೊತ್ತಿದೆ, ಆಟಿಸಮ್ ಇರುವಂತಹ ಮಕ್ಕಳಿಗೆ ಅವರು ವರ್ತನಾ ದೋಷ ಸಾಮಾನ್ಯವಾಗಿ ಕಂಡುಬರುತ್ತೆ. ಸಾಮಾನ್ಯ ಶಾಲೆಯಲ್ಲಿ ಓದುವಾಗ ಅಥವಾ ತರಗತಿಯಲ್ಲಿರುವಾಗ ಮಕ್ಕಳಿಗೆ ಅಟೆನ್ಷನ್ ಇರಬಹುದು ಅಥವಾ ಕಾನ್ಸಂಟ್ರೇಷನ್ ಇರಬಹುದು ಕಡಿಮೆ ಇರುತ್ತೆ. ಇಂತಹ ಮಕ್ಕಳನ್ನು ನಾವು ತರಗತಿಯಲ್ಲಿ ಕುಳಿಸಿಕೊಂಡು ಪಾಠ ಮಾಡುವುದು ಕಷ್ಟಕರ ಆಗುತ್ತೆ. ಅದಕ್ಕಾಗಿ ಕೆಲವೊಂದು ಅಳವಡಿಕೆಗಳನ್ನು ನಾವು ಮಾಡಿಕೊಳ್ಬೇಕಾಗತ್ತೆ. ಈ ಅಳವಡಿಕೆಯನ್ನು 4 ಹಂತಗಳಲ್ಲಿ ನಾವು ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ವರ್ತನಾ ದೋಷ ಇದ್ದಾಗ ಮಕ್ಕಳೇನು ಮಾಡ್ತಾರೆ ಅಂತ ಹೇಳಿದ್ರೆ ಪಾಠದ ಕಡೆಗೆ ಗಮನವನ್ನು ಕೇಂದ್ರೀಕರಿಸೋದಿರಬಹುದು ಕಡಿಮೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಶಿಕ್ಷಕರಾದವರು ಕೆಲವೊಂದು ಅಳವಡಿಕೆಗಳನ್ನು ನಾವು ಮಾಡಿಕೊಳ್ಬೇಕಾಗತ್ತೆ. ಮೊದಲನೆಯದಾಗಿ ತರಗತಿಯ ಅಳವಡಿಕೆ ಅಂತ ಅಂದರೆ ಕ್ಲಾಸ್ ರೂಮಲ್ಲಿ ಫಿಸಿಕಲ್ ಅಡ್ಯಾಪ್ಟೇಷನ್ ಅಂತ ನಾವು ಹೇಳ್ತೀವಿ. ಈಗ ಸಾಮಾನ್ಯವಾಗಿ ಆಟಿಸಮ್ ಇರುವಂತಹ ಮಕ್ಕಳು ಅಥವಾ ತಂತನತೆ ಇರುವಂತಹ ಮಕ್ಕಳಿಗೆ ಇಂದ್ರಿಯಗಳ ಸೂಕ್ಷ್ಮ ಗ್ರಹಿಕೆ ಇರುತ್ತೆ, ಅಂದರೆ ಸೆನ್ಸರಿ ಇಶ್ಯೂಸ್ ಇರುತ್ತೆ. ಅಂದರೆ ಅವರು ಬೇಗನೆ ಯಾವುದೇ ಒಂದು ವಸ್ತುವಿನಿಂದ ಇರಬಹುದು ಅಥವಾ ಯಾವುದೇ ಒಂದು ಚಿತ್ರಪಟಗಳಿಂದ ಇರಬಹುದು ಡಿಸ್ಟ್ರ್ಯಾಕ್ಟ್ ಆಗುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ತರಗತಿಯಲ್ಲಿ ಮಕ್ಕಳಿಗೆ ಆಗುವಂತಹ ಡಿಸ್ಟ್ರಾಕ್ಷನ್ಗಳನ್ನು ನಾವು ತೆಗೆದಾಕಬೇಕಾಗತ್ತೆ. ಅಂದರೆ ಮಗು ಚಿತ್ರಪಟಗಳನ್ನು ನೋಡಿ ಅಥವಾ ಚಿತ್ರಗಳಿಂದ ಮಗು ಪಾಠದ ಕಲಿಕೆಯಲ್ಲಿ ಆ ಮಗುವಿಗೆ ಗಮನ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ ನಾವು ಅಂತಹ ಕೆಲವೊಂದು ಅಡೆತಡೆಗಳನ್ನು ನಾವು ಆ ತರಗತಿಯಿಂದ ತೆಗೆದುಹಾಕಬೇಕಾಗತ್ತೆ. ಮತ್ತು ತರಗತಿಯಲ್ಲಿ ಮಗುವನ್ನು ಗಮನ ಕೇಂದ್ರೀಕರಿಸುವಂತೆ ಮಾಡಲಿಕ್ಕಾಗಿ ಮಗುವಿಗಾಗಿ ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಮಗು ಕುಳಿತುಕೊಳ್ಳುವ ಜಾಗ ತರಗತಿಯಲ್ಲಿ ಅದನ್ನು ನಾವು ನಿರ್ಧಾರ ಮಾಡಬೇಕಾಗತ್ತೆ. ಇದಿಷ್ಟು ಒಂದು ತರಗತಿಯಲ್ಲಿ ಅಳವಡಿಕೆಯನ್ನು ನಾವು ಮಾಡಬೇಕಾಗತ್ತೆ. ಅದಲ್ಲದೆ ನಾವು ಪಠ್ಯಕ್ರಮ ಅಳವಡಿಕೆಯನ್ನು ನಾವು ಮಾಡಬೇಕಾಗತ್ತೆ. ಅಂದರೆ ಕರಿಕ್ಯುಲಮ್ ಅಡ್ಯಾಪ್ಟೇಷನ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈ ಮಕ್ಕಳಿಗೆ ಕಲಿಕೆಯನ್ನು ಹೊಂದಬೇಕಂತ ಅಂದರೆ ನಾವು ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ಅಂತ ಅಂದರೆ ಕೆಲವು ಕಲಿಕಾ ಸೂತ್ರಗಳನ್ನು ಉಪಯೋಗಿಸಿ ನಾವು ಮಕ್ಕಳಿಗೆ ಪಾಠ ಮಾಡಬೇಕಾಗತ್ತೆ. ಕೆಲವೊಂದು ಟೀಚಿಂಗ್ ಸ್ಟ್ರಾಟಜೀಸನ್ನು ನಾವು ಮಕ್ಕಳಿಗೆ ಉಪಯೋಗಿಸ್ಬೇಕಾಗತ್ತೆ. ಅದರಲ್ಲಿ ಕೆಲವೊಂದು ಟೀಚಿಂಗ್ ಸ್ಟ್ರಾಟಜೀಸ್ಗಳಂತ ಹೇಳಿದ್ರೆ ಮೊದಲನೆಯದಾಗಿ ನಮ್ಮ ಆಟಿಸಮ್ ಇರುವಂತಹ ಮಕ್ಕಳಿಗೆ ಸ್ಟ್ರಕ್ಚರ್ ಟೀಚಿಂಗ್ ಅಂದರೆ ರಚನಾತ್ಮಕ ಬೋಧನೆ ಅಂತ ನಾವು ಹೇಳ್ತೀವಿ. ಈ ರಚನಾತ್ಮಕ ಬೋಧನೆಯಲ್ಲಿ ಮಕ್ಕಳಿಗೆ ಈಗ ನಮಗೆ ಆಟಿಸಮ್ ಮಕ್ಕಳಿಗೆ ಏನಂತ ಹೇಳಿದ್ರೆ ಒಂದು ಸಿಚುವೇಶನಿಂದ ಇನ್ನೊಂದು ಸಿಚುವೇಶನ್ಗೆ ಅಥವಾ ಒಂದು ಘಟನೆಯಿಂದ ಇನ್ನೊಂದು ಘಟನೆಗೆ ಅವರು ತಮ್ಮನ್ನು ತಾವು ಅಳವಡಿಸ್ಕೊಳ್ಳೋದು ತುಂಬ ಕಷ್ಟ. ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಕಷ್ಟಪಡ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಸ್ಟ್ರಕ್ಚರ್ ಟೀಚಿಂಗ್ ಮೂಲಕ ಮಗುವಿಗೆ ನಾವು ಪಾಠವನ್ನು ಮಾಡಬೇಕಾಗತ್ತೆ. ಅಂತ ಹೇಳಿದ್ರೆ ಈಗ ಮಗುವಿಗೆ ಈಗ ಸಾಮಾನ್ಯವಾಗಿ ನಮಗೇನೆ ಒಂದು ಟೈಮ್ ಟೇಬಲ್ ಇಲ್ಲ ಅಂತ ಅಂದರೆ ನೆಕ್ಸ್ಟ್ ನಾವು ಏನು ಮಾಡಬೇಕಾಗತ್ತೆ ಆ ದಿನದಲ್ಲಿ ಅನ್ನೋದು ನಮಗೆ ಗೊತ್ತಾಗಲ್ಲ. ಅದೇ ರೀತಿ ಈ ಆಟಿಸಮ್ ಇರುವಂತಹ ಮಕ್ಕಳಿಗೆ ಒಂದು ಟೈಮ್ ಶೆಡ್ಯೂಲನ್ನು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಮಾಡಬೇಕಾಗತ್ತೆ. ಅದೇ ರೀತಿ ತರಗತಿಯಲ್ಲಿ ಶಿಕ್ಷಕರು ಸಹ ಮಾಡಬೇಕಾಗತ್ತೆ. ಇದರಲ್ಲಿ ಏನು, ಯಾಕೆ, ಯಾವಾಗ ಅಂದರೆ ಮಗು ಒಂದು ತರಗತಿಯಲ್ಲಿ ಏನು ಮಾಡಬೇಕು, ಏನು ಕಲಿಬೇಕು ಮತ್ತು ಅದರ ಔಟ್ಕಮ್ ಏನು ಅನ್ನೋದು ಮಗುವಿಗೆ ಮೊದಲೇ ನಾವು ಅರ್ಥ ಮಾಡಿಸ್ಬೇಕಾಗತ್ತೆ. ಕೆಲವೊಂದು ಲರ್ನಿಂಗ್ ಕಾರ್ನರ್ಸ್ಗಳನ್ನು ಮಕ್ಕಳಿಗೆ ತರಗತಿಯಲ್ಲಿ ನಾವು ನೀಡಬೇಕಾಗತ್ತೆ. ಅದಲ್ಲದೆ ಮಗುವಿಗೆ ಮುಂದಿನ ಚಟುವಟಿಕೆಗೆ ಬೇಕಾದಂಥ ಕೆಲವೊಂದು ಪಠ್ಯ ಚಟುವಟಿಕೆಗಳನ್ನು ನಾವು ಮೊದಲೇ ತಿಳಿಸ್ಬೇಕಾಗಿರುತ್ತೆ. ಇದರಿಂದ ಮಗುವಿಗೆ ಕನ್ಫ್ಯೂಷನ್ ಅನ್ನೋದು ಇರೋದಿಲ್ಲ. ಅದಲ್ಲದೆ ಮತ್ತೊಂದು ಸ್ಟ್ರಾಟಜಿ ಅಂತ ಹೇಳಿದ್ರೆ, ಮತ್ತೊಂದು ತಂತ್ರ ಅಂತ ಹೇಳಿದ್ರೆ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅಂತ ಹೇಳ್ತೀವಿ. ಈ ಕನ್ಸ್ಟ್ರಕ್ಟಿವ್ ಅಪ್ರೋಚಲ್ಲಿ ಏನಂತ ಹೇಳಿದ್ರೆ ಮಗು
ಆ ಒಂದು ಯಾವುದೇ ಒಂದು ಪರಿಕಲ್ಪನೆಯನ್ನು ಕಲಿಬೇಕಾದ್ರೆ ಅದನ್ನು ಮಗು ಕನ್ಸ್ಟ್ರಕ್ಟಿವ್ ಆಗಿ ಕಲಿಯುವಂಥದ್ದು, ಅಂದರೆ ಹಂತ ಹಂತಗಳ ಮೂಲಕ ಕಲಿಯುವಂಥದ್ದು, ಮತ್ತು ಆ ಜಾಗಕ್ಕೆ ಹೋಗಿ ಮಗು ಪ್ರಾಯೋಗಿಕವಾಗಿ ಮಾಡುವಂತೆ ಮಾಡೋದು. ಅಂದರೆ ಮಾಡಿ ಕಲಿ ಅಂತ ಹೇಳ್ತೀವಲ್ಲ, ಅಂದರೆ ಲರ್ನಿಂಗ್ ಬೈ ಡೂಯಿಂಗ್ ಅಂತ ಹೇಳ್ತೀವಲ್ಲ, ಆ ರೀತಿಯಾದಂತಹ ಒಂದು ತಂತ್ರವನ್ನು ನಾವು ಮಗುವಿಗೆ ಕಲಿಸ್ಬೇಕಾಗತ್ತೆ. ಅದಲ್ಲದೆ ನಾವು ನಾನು ಹೇಳಿದೆ, ಆಟಿಸಮ್ ಇರುವಂತಹ ಮಕ್ಕಳಿಗೆ ಅಥವಾ ತಂತನತೆ ಇರುವಂತಹ ಮಕ್ಕಳಿಗೆ ಸೆನ್ಸರಿ ಇಶ್ಯೂಸ್ ಇರುತ್ತೆ ಅಂತ ಹೇಳಿಬಿಟ್ಟು ನಾವು ಈ ಮಕ್ಕಳಿಗೆ ಕಲಿಸುವಾಗ ಮಲ್ಟಿ ಸೆನ್ಸರಿ ಅಪ್ರೋಚನ್ನು ಉಪಯೋಗಿಸಿದ್ರೆ, ಅಂದರೆ ಬಹು ಇಂದ್ರಿಯಗಳ ಗ್ರಹಿಕೆಯ ಮೂಲಕ ಮಗು ಕಲಿಯುವಂತೆ ಮಾಡುವಂಥದ್ದು. ಒಂದು ಪರಿಕಲ್ಪನೆಯನ್ನು ಮಗು ಕಲಿಬೇಕು ಅಂತ ಹೇಳಿದ್ರೆ ತನ್ನ ಎಲ್ಲ ಇಂದ್ರಿಯಗಳಿಗೂ ಪ್ರಚೋದನೆಯನ್ನು ನೀಡಿ ಮಗುವಿಗೆ ನಾವು ಪರಿಕಲ್ಪನೆಯನ್ನು ಕಲಿಸಬೇಕಾಗತ್ತೆ. ಈ ರೀತಿಯಾಗಿ ಹಲವಾರು ತಂತ್ರಗಳನ್ನು ನಾವು ಉಪಯೋಗಿಸಿ ಮಗುವಿನ ಪಾಠ ಮಾಡಬೇಕಾಗತ್ತೆ. ಅದಲ್ಲದೆ ನಾವು ರೆಮಿಡಿಯಲ್ ಟೀಚಿಂಗನ್ನು ಸಹ ಮಾಡಬೇಕಾಗತ್ತೆ. ಅಂದರೆ ಪರಿಹಾರಾತ್ಮಕ ಬೋಧನೆ ಅಂತ ನಾವೇನು ಹೇಳ್ತೀವಿ, ಅದರ ಮೂಲಕನೂ ಸಹ ನಾವು ಮಗುವಿಗೆ ಪಾಠವನ್ನು ಮಾಡಬೇಕಾಗತ್ತೆ. ಈ ರೀತಿಯಾಗಿ ತರಗತಿಯಲ್ಲಿ ಶಿಕ್ಷಕರು ಮಗುವಿಗೆ ಪಾಠ ಮಾಡಿದಾಗ ಖಂಡಿತವಾಗ್ಲೂ ಮಗು ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡು ಮುಖ್ಯವಾಹಿನಿಯಲ್ಲಿ ಬೆರೆತು ಇತರ ಮಕ್ಕಳಂತೆ ಮಗು ಕಲೀಲಿಕ್ಕೆ ಸಾಧ್ಯವಾಗುತ್ತೆ. ಧನ್ಯವಾದಗಳು.